ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿ ಅನೈರ್ಮಲ್ಯ ತಾಂಡವ. ಶೌಚಾಲಯಗಳಲ್ಲಿ ನೀರಿಲ್ಲ, ಗಬ್ಬೆದ್ದು ನಾರುತ್ತಿರುವ ಪರಿಸ್ಥಿತಿ. ಸಾರ್ವಜನಿಕರ ಆಕ್ರೋಶ. ಸಾರ್ವಜನಿಕರಿಗೆ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸಬೇಕಾದ ತಾಲೂಕು ಆಡಳಿತವೇ ತನ್ನ ಕಚೇರಿಯ ಸ್ವಚ್ಛತೆ ಮತ್ತು ಮೂಲಭೂತ ಸೌಲಭ್ಯಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದ ಆರೋಪ ಕೇಳಿಬಂದಿದೆ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. Future begins with the right education. Are you looking for the best place for your child to learn and grow? Welcome to a school where learning is joyful, creativity is encouraged, and every child is valued. At our school, learning is joyful, meaningful, and inspiring. We focus on academics, creativity, discipline, and overall development. A safe and caring environment where every child shines. Admissions open for the academic year 2026-27 from pre-KG to grade 10th. Contact us 8618131401 for more queries. Enroll today. Build a bright future for your child at Sri Gadadri English Public School. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿ ಅನೈರ್ಮಲ್ಯ ತಾಂಡವವಾಡುತ್ತಿದ್ದು, ಕಚೇರಿಗೆ ಬರುವ ಸಾರ್ವಜನಿಕರು ಹಾಗೂ ಸಿಬ್ಬಂದಿ ಮೂಗು ಮುಚ್ಚಿಕೊಂಡೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಾಲೂಕು ಕಚೇರಿಯಲ್ಲಿರುವ ಶೌಚಾಲಯಗಳು ಸಮರ್ಪಕ ಸ್ವಚ್ಛತೆ ಇಲ್ಲದೆ ಗಬ್ಬೆದ್ದು ನಾರುತ್ತಿವೆ. ಶೌಚಾಲಯಗಳಲ್ಲಿ ನೀರಿನ ವ್ಯವಸ್ಥೆ ಸರಿಯಾಗಿ ಇಲ್ಲದ ಕಾರಣ ಅವು ಬಳಕೆಗೆ ಬಾರದಂತಾಗಿದೆ. ಕೈ ತೊಳೆಯುವ ಸಿಂಕುಗಳು ನೀರಿಲ್ಲದೆ ಕಸದಿಂದ ತುಂಬಿ ತುಳುಕುತ್ತಿದ್ದು, ಶೌಚಾಲಯದ ಒಳಭಾಗ ಸಂಪೂರ್ಣ ಅಸ್ವಚ್ಛಗೊಂಡಿದೆ. ಕಳೆದ 2 ವರ್ಷಗಳ ಹಿಂದೆ ಸಾರ್ವಜನಿಕರು ಹಾಗೂ ಸಿಬ್ಬಂದಿಯ ಅನುಕೂಲಕ್ಕಾಗಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಶೌಚಾಲಯ ನಿರ್ಮಿಸಲಾಗಿತ್ತು. ಆದರೆ ನಿರಂತರ ನಿರ್ವಹಣೆ ಮತ್ತು ಸ್ವಚ್ಛತಾ ಕಾಮಗಾರಿ ನಡೆಯದೇ ಇರುವುದರಿಂದ ಇದೀಗ ಅವು ದುರ್ವಾಸನೆ ಬೀರುವ ತಾಣಗಳಾಗಿ ಮಾರ್ಪಟ್ಟಿವೆ. ಶೌಚಾಲಯದಿಂದ ಬರುತ್ತಿರುವ ದುರ್ವಾಸನೆ ಕಚೇರಿ ಆವರಣದಾಚೆಗೂ ಹರಡುತ್ತಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಪ್ರತಿನಿತ್ಯ ನೂರಾರು ಜನರು ವಿವಿಧ ಸರ್ಕಾರಿ ಕೆಲಸಗಳಿಗಾಗಿ ತಾಲೂಕು ಕಚೇರಿಗೆ ಆಗಮಿಸುತ್ತಾರೆ. ಮಹಿಳೆಯರು, ವೃದ್ಧರು ಹಾಗೂ ವಿದ್ಯಾರ್ಥಿಗಳು ಸಹ ಇಲ್ಲಿಗೆ ಬರುವುದರಿಂದ ಶೌಚಾಲಯಗಳ ದುಸ್ಥಿತಿ ಅವರಿಗೆ ಹೆಚ್ಚಿನ ತೊಂದರೆ ಉಂಟು ಮಾಡುತ್ತಿದೆ. ಶೌಚಾಲಯಕ್ಕೆ ತೆರಳಬೇಕಾದರೆ ನೀರಿನ ವ್ಯವಸ್ಥೆ ಇಲ್ಲದಿರುವುದರಿಂದ ಸಾರ್ವಜನಿಕರು ಪರದಾಡುವಂತಾಗಿದೆ. ಇನ್ನೊಂದೆಡೆ ಶೌಚಾಲಯದ ಒಳಾಂಗಣದಲ್ಲಿ ಕೆಲವರು ಗುಟ್ಕಾ ಹಾಗೂ ಪಾನ್ ಪದಾರ್ಥಗಳನ್ನು ಉಗುಳಿರುವುದು ಕಂಡು ಬಂದಿದ್ದು, ಅದನ್ನು ಸ್ವಚ್ಛಗೊಳಿಸುವ ಕೆಲಸವೂ ನಡೆಯದಿರುವುದು ಅಸಮಾಧಾನಕ್ಕೆ ಕಾರಣವಾಗಿದೆ. ತಾಲೂಕು ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಚ್ಛತಾ ಕಾರ್ಯದ ಕಡೆ ಗಮನ ಹರಿಸದೇ ಇರುವುದನ್ನು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಅನೈರ್ಮಲ್ಯದಿಂದ ಕಚೇರಿಗೆ ಆಗಮಿಸುವ ಸಾರ್ವಜನಿಕರು ಮತ್ತು ಸಿಬ್ಬಂದಿಯಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಕೂಡ ಎದುರಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಶೌಚಾಲಯಗಳನ್ನು ಸ್ವಚ್ಛಗೊಳಿಸಿ ನಿರಂತರ ನೀರಿನ ವ್ಯವಸ್ಥೆ ಕಲ್ಪಿಸಿ ಸ್ವಚ್ಛತಾ ನಿರ್ವಹಣೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮೊದಲನೇದಾಗಿ ನಿಮ್ಮ ವಾಹಿನಿಗೆ ನನ್ನ ಒಂದು ಅಭಿನಂದನೆಗಳು ತಿಳಿಸ್ತಾ, ನಾವು ಶಿಡ್ಲಘಟ್ಟ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರಾದಂಥ ತಾದೂರು ಮಂಜುನಾಥ್ ಈ ಮೂಲಕ ಈ ದಿವಸ ನಾವು ಏನು ನಿಮ್ಮ ಮೂಲಕ ತಿಳಿಸೋದು ಏನಂದ್ರೆ, ಈ ಶಿಡ್ಲಘಟ್ಟ ತಾಲೂಕು ಆಫೀಸಲ್ಲಿ ಏನು ಮೊದಲಿಂದನೂ ಏನಾದ್ರೂ ಯಾರಾದ್ರೂ ರೈಸಸ್ಸು ಇದಕ್ಕೆ ಹೋಗ್ಬೇಕು ಅಂದ್ರೆ ಹೊರಗಡೆ ಹೋಗ್ಬೇಕಾಯ್ತು, ಇಲ್ಲಿ ಎಲ್ಲಿ ಇರಲಿಲ್ಲ. ಆದ್ರೆ ಈಗ ಸುಮಾರು 1 ವರ್ಷ 1.5 ವರ್ಷದಿಂದ ಈಗ ಇಲ್ಲೇ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದ್ರೆ ಈ ಯಾಕೋಸ್ಕರಾಗಿ ಅನುಕೂಲ ಮಾಡಿದಾರೋ ಅಂತ ಅಂದ್ಬಿಟ್ಟು ಬೇಜಾರಾಗ್ತೈತೆ. ಯಾಕಂದ್ರೆ ಮೇಲ್ಗಡೆ ಸರ್ವೆ ಸೆಕ್ಷನ್ ಆಗ್ಬೋದು, ಇಲ್ಲಿ ಫುಡ್ ಸೆಕ್ಷನ್ ಆಗ್ಬೋದು, ಆ ಭೂಮಿ ಸೆಕ್ಷನ್, ಜನನ ಮತ್ತು ಮರಣ ಪ್ರಮಾಣ ಪತ್ರ ಇದು ಆಫೀಸ್ ಆಗ್ಬೋದು. ಹಾಗೇನೆ ವಾರಕ್ಕೆ 2-3 ಸಾರಿ ತಾಲೂಕು ಇದು ನ್ಯಾಯಾಲಯ ನಡೀತೈತೆ, ತಹಸೀಲ್ದಾರ್ ಕೂತ್ಕೊಂಡು. ಮತ್ತೆ ನಾಡ ಹಬ್ಬಗಳು ಆಚರಣೆನು ಸಮಿತಿ ಇದು ಹಬ್ಬಗಳು ಆಚರಣೆ ಮಾಡ್ತಾರೆ. ಏನ್ ಇಲ್ಲಿಗೆ ಬಂದ್ರೆ ವಾಸನೆ, ಯಾಕಂದ್ರೆ ಅಷ್ಟು ವಾಸನೆ, ಎಲ್ಲಾನು ಮೂಗು ಮುಚ್ಚಿಕೊಂಡು ಓಡಾಡೋ ಒಂದು ಪರಿಸ್ಥಿತಿ ಈ ಒಂದು ನಮ್ಮ ತಾಲೂಕು ಕಚೇರಿಯಲ್ಲಿ ಆಗ್ಬಿಟ್ಟೈತೆ. ಇದನ್ನ ಸಂಬಂಧಪಟ್ಟಂತ ಏನು ತಹಸೀಲ್ದಾರ್, ಯಾಕಂದ್ರೆ ಅವರೇ ಒಂದು ಈ ಇದಕ್ಕ ಯಜಮಾನರಾಗಿರೋದ್ರಿಂದ, ಉನ್ನತ ಅಧಿಕಾರಿಗಳು ಆಗಿರೋದ್ರಿಂದ ಅದಕ್ಕ ಕೂಡ್ಲೆ ಅದನ್ನ ನೀವು ಸ್ವಚ್ಛತೆ ಬಗ್ಗೆ ಅದನ್ನ ಗಮನ ಹರಿಸಿ. ಯಾಕಂದ್ರೆ
ಸ್ವಚ್ಛತೆ ಎಲ್ಲಾ ಕಡೆ ಅಲ್ಲ, ಅವರು ಇರುವಂತ ಜಾಗ ಸ್ವಚ್ಛತವಾಗಿ ಇರಬೇಕು. ಯಾಕಂದ್ರೆ ಅವರು ಓಡಾಡೋ ಜಾಗ ಮತ್ತೆ ಸಾರ್ವಜನಿಕರು ಓಡಾಡೋ ಜಾಗ ಸ್ವಚ್ಛತೆ ಇರಬೇಕು. ರೋಗಗಳು ಇಂದ ಈಗ ನಾವೇನೋ ಯಾವಾಗೋ ಬಂದು ಹೋಗ್ತೀವಿ, ಆದ್ರೆ ಇಲ್ಲಿರೋ ಅಧಿಕಾರಿಗಳು ಇವ್ರಿಗೆಲ್ಲ ಅದು ದಿನನಿತ್ಯ ಕಿರಿಕಿರಿ ಆಗ್ತಾ ಐತೆ. ಇದನ್ನ ತಪ್ಪಿಸ್ಬೇಕು ಅಂತ ನಿಮ್ ಮೂಲಕ ನಾವು ಅವ್ರಿಗೊಂದು ಮಾಹಿತಿ ಕೊಡ್ತಾ ಇದ್ದೀವಿ.